ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ರಿಪೋರ್ಟ್ ಕಾರ್ಡ್ ನಮ್ಮ ಡಾಗ್ ಸತೀಶ್. ಸೊ ಡಾಗ್ ಸತೀಶ್ ಅಂದರೆ ಅವರಿಗೆ ತುಂಬ ಬೇಜಾರಾಗುತ್ತೆ ಅಂತ ಗೊತ್ತು. ಸೊ ಕ್ಯಾಟ್ ಬಾಂಬ್ ಸತೀಶ್. ಸೊ ನನಗೆ ಕ್ಯಾಟ್ ಬಾಂಬ್ ಅಂತ ಕರೆಯೋದಕ್ಕಿಂತ ಡಾಗ್ ಅಂತಲೇ ಕರೆಯೋದು ತುಂಬ ಇಷ್ಟ ಆಗುತ್ತೆ. ಸೊ ಮೊದಲಿಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸ್ವಲ್ಪ ದಿನದಲ್ಲೇ ನಿಮಗೊಂದು ಸರ್ಪ್ರೈಸ್ ಇದೆ ಈ ಚಾನಲಿಂದ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಡಾಗ್ ಸತೀಶ್ ಅವರು ಬಿಗ್ ಬಾಸ್ ಎಂಟ್ರಿ ಆದಾಗ ಏನೋ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿದರು. ನಮ್ಮ ಲಾಸ್ಟ್ ಟೈಮು ಲಾಯರ್ ಜಗದೀಶ್ ಅವರು ಇದ್ರಲ್ವ, ಆ ರೀತಿ ಒಂದು ಹೈಪ್ ಕ್ರಿಯೇಟ್ ಮಾಡಿದರು. ಬಟ್ ಒಳಗಡೆ ಹೋದ್ಮೇಲೆ ಒಂದು 2.5 ಸೌಂಡ್ ಮಾಡಿದ್ದಂತೂ ನಿಜ. 2.5 ಲಕ್ಷದ್ದು ಆ ಶರ್ಟು, 1.5 ಲಕ್ಷದ್ದು ಪ್ಯಾಂಟು, ಆ ರೀತಿ ಸೌಂಡ್ ಮಾಡಿದ್ದಂತೂ ನಿಜ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಚಂದ್ರಪ್ರಭಾ ಅವರ ಜೊತೆ ಅವರು ಗಲಾಟೆ ಎಲ್ಲ ಮಾಡ್ಕೊಂಡಿದ್ದು, ಕಿಚನಲ್ಲಿ ಗ್ಲಾಸ್ ಚಂದ್ರಪ್ರಭಾ ಅವರು ಹೊಡೆದಾಕಿದ್ದು, ಅಲ್ಲಿಂದ ಎಲ್ಲೋ ಸ್ವಲ್ಪ ಸೌಂಡ್ ಕಮ್ಮಿ ಆಯಿತು ಅಂತ ಕಾಣಿಸ್ತು. ಗೊತ್ತಿಲ್ಲ ಏನಾಯಿತು ಅಂತ. ಮೇ ಬಿ ಅವರು ಕೂಡ ಇದ್ದಿದ್ರೆ ಸ್ವಲ್ಪ ಸೌಂಡ್ ಮಾಡ್ತಿದ್ರೇನೋಪ್ಪ. ಒಳಗಡೆ ಸೌಂಡ್ ಮಾಡಿಲ್ಲ ಅಂದರೂ ಏನು, ಬಿಗ್ ಬಾಸ್ ಕ್ಯಾರ್ ಆಫ್ ಇಟ್ಕೊಂಡು ಹೊರಗಡೆ ಬಂದು ತುಂಬ ಸೌಂಡ್ ಮಾಡಿದರು. ಒಪ್ಕೊಳ್ತೀರಾ? ಯಾಕಂದರೆ ಇಷ್ಟು ಓಳು ಬಿಡುವಂತಹ ಮನುಷ್ಯನನ್ನು ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ. ಯಾಕಂದ್ರೆ ಇಷ್ಟು ಸುಳ್ಳು ಹೇಳಿಬಿಟ್ಟು ನಾನು 2.5 ಕೋಟಿ 5 ಕೋಟಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ 100 ಕೋಟಿ ಅಂತಲೂ ಹೇಳ್ಬೋದು. ಆ ಟಾಯ್ಲೆಟನ್ನು ಬರೀ ಕೈಯಲ್ಲಿ ವಾಶ್ ಮಾಡೋದು ಏನೇನೇನೇನೋ ಸುಳ್ಳು ಹೇಳಿಬಿಟ್ಟು ಅವರಿಗೆ ಗೊತ್ತಿದೆ ಯಾವುದು ಟ್ರೋಲ್ ಮೆಟೀರಿಯಲ್ಲು, ಹೆಂಗೆ ಹೇಳಿದ್ರೆ ಹೆಂಗೆ ಟ್ರೋಲ್ ಆಗುತ್ತೆ ಅಂತ. ಸೊ ಈ ಸತೀಶ್ ಅವರು ನಿಜವಾಗ್ಲೂ ನನಗೆ ಮೇ ಬಿ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ ಇವರು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇವರಿಗೆ ಆ ಒಂದು ಕ್ಯಾರೆಕ್ಟ್ರೇ ಆ ರೀತಿನ ಗೊತ್ತಿಲ್ಲ. ಇವ್ರ ಮಗ ಕೂಡ ಇವಾಗ ತಂದೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಪಾಪ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಜಾರಾಗುತ್ತವೋ ಅಂತ ಕಾಣುತ್ತೆ. ಯಾಕಂದರೆ ಅವರ ಆ ಒಂದು ಎಕ್ಸ್ಪ್ರೆಷನ್ಸು, ಆ ಒಂದು ಇದಿದೆಯಲ್ಲ, ಸ್ವಲ್ಪ ಸೈಲೆಂಟ್ ಮೂಡಲ್ಲಿ ಇರ್ತಾರೆ. ಬಟ್ ನನಗೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗಿದ್ದು ಯಾವಾಗ ಗೊತ್ತಾ? ಗಿಲ್ಲಿ ಫ್ಯಾನ್ಸನ್ನು ಕೆಣಕಿದಾಗ ಇವರು ನಾಯಿಯನ್ನು ಕರ್ಕೊಂಡು ಬಂದು ಗಿಲ್ಲಿ ಫ್ಯಾನ್ಸ್ಗೆ ಹೋಲಿಸಿದ ಈ ನಾಯಿ ಸತೀಶರವರು ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವರು ಫೇಮಸ್ ಆಗಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರಾ, ಅಥವಾ ಇವರಿಗೆ ಏನಾದರೂ ಸ್ವಲ್ಪ ಲೂಸ್ ಸ್ಕ್ರೂ ಅಂತ ಗೊತ್ತಿಲ್ಲ. ಬಟ್ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಇವ್ರು ಇದ್ದಿದ್ರೆ ಸ್ವಲ್ಪ ಏನಾದರೂ ಒಂದು ಸೌಂಡ್ ಮಾಡ್ತಿದ್ದಂತೂ ನಿಜ. ಎಲ್ಲೋ ಒಂದು ಕಡೆ ಕಳೆದೋದ್ರು, ಅಥವಾ ಚಂದ್ರಪ್ರಭಾ ಅವರ ಇನ್ಸಿಡೆಂಟಿಂದನೋ ಏನೋ ಒಂದು ಆಯಿತು, ಬಿಗ್ ಬಾಸ್ನಿಂದ ಹೊರಗಡೆ ಬಂದರು. ಇವರಿಗೆ ನನ್ನ ಪ್ರಕಾರ ನನ್ನ ಹತ್ತರಲ್ಲಿ ನಾನು ಇವರಿಗೆ ಕೊಡೋದು ಒಂದು 3.5. ಅದಕ್ಕಿಂತ ಜಾಸ್ತಿ ಕೊಡುವಷ್ಟು ಏನು ಮಾಡಿಲ್ಲ ಇವರು. ಸೊ ಉಳಿದಂತೆ ಇವರು ಗಿಲ್ಲಿ ಗೆಲ್ಲಲ್ಲ ಅಂದಿದ್ದು ಆಯಿತು, ಗಿಲ್ಲಿ ಗೆದ್ದುಬಿಟ್ಟಾದಮೇಲೆ ಇವರು ಸೈಲೆಂಟ್ ಆದಿದ್ದೂ ಆಯಿತು. ಸೊ ನೋಡಬೇಕಿದೆ. ಅನುಬಂಧ ಇವಾಗ ವೀಕೆಂಡಲ್ಲಿ ನಡೀತಾ ಇದೆ. ಸೊ ಆ ನಡೆಯುವಾಗ ಯಾವ ರೀತಿ ಇವರನ್ನು ಟ್ರೋಲ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಬೇಕಿದೆ. ಸೊ ಟ್ರೋಲ್ ವಿಡಿಯೋ ಅಂತೂ 100% ನಾನು ಮಾಡ್ತೇನೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.